ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ರಹಸ್ಯ ಪುಟಗಳು ಈಗ ಒಂದೊಂದಾಗಿ ತೆರೆದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನಕ್ಕೆ ಬಂಗಾರದಂಥ ವ್ಯಕ್ತಿಯೊಬ್ಬರ ಆಗಮನವಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಎಲ್ಲರೂ ಕೂಡ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಿಂಹ ರಾಶಿಯವರೇ, ನೀವು ಸೂರ್ಯನ ಪ್ರಭಾವ ಹೊಂದಿರುವವರು. ನಿಮ್ಮಲ್ಲಿ ನಾಯಕತ್ವ, ಆತ್ಮವಿಶ್ವಾಸ, ಗೌರವ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಮುಂದೆ ನಿಂತು ಹೋರಾಡುವ ಶಕ್ತಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಲಿದೆ ಎಂಬ ಭಾವನೆ ನಿಮಗೆ ಬಂದಿರಬಹುದು. ನಿಮ್ಮ ಅಂತರಾತ್ಮ ನೀಡುತ್ತಿರುವ ಈ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬಹಳ ದಿನಗಳಿಂದ ಮುಚ್ಚಿ ಹೋಗಿದ್ದ ಒಂದು ವಿಚಾರ ಈಗ ನಿಧಾನವಾಗಿ ಬೆಳಕಿಗೆ ಬರುವ ಸಮಯ ಹತ್ತಿರ ಬಂದಿದೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಆ ವ್ಯಕ್ತಿಯ ಆಗಮನ ಕೇವಲ ಸಾಮಾನ್ಯ ಭೇಟಿಯಾಗಿರೋದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿದ್ದ ಸಂತೋಷ, ಆತ್ಮವಿಶ್ವಾಸ ಅಥವಾ ಒಂದು ಪ್ರಮುಖ ಅವಕಾಶವನ್ನು ಮತ್ತೆ ಮರಳಿ ಪಡೆಯೋದಕ್ಕೆ ಆ ವ್ಯಕ್ತಿ ಕಾರಣ ಆಗಿರಬಹುದು. ನೀವು ಯಾರನ್ನು ಕೂಡ ಸುಲಭವಾಗಿ ನಿಮ್ಮ ಹತ್ತಿರಕ್ಕೆ ಬಿಟ್ಟು ಕೊಡೋದಿಲ್ಲ. ಆದರೆ ಈ ವ್ಯಕ್ತಿಯ ಮಾತು ಮತ್ತು ನಿಮ್ಮ ಬಗ್ಗೆ ತೋರಿಸುವ ಗೌರವ ನಿಮ್ಮ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯಬಹುದು. ಆ ವ್ಯಕ್ತಿ ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಿಸ್ತಾ ಇರ್ಬೋದು, ಅಥವಾ ನಿಮ್ಮ ಕೆಲಸ, ವ್ಯವಹಾರ ಅಥವಾ ಪರಿಚಯದ ವಲಯದ ಮೂಲಕ ನಿಮ್ಮ ಬಗ್ಗೆ ತಿಳಿದುಕೊಂಡಿರಬಹುದು. ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ಸಾಧ್ಯತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಅಪರಿಚಿತ ಸಂಖ್ಯೆಯಿಂದ ಫೋನ್ ಬರೋದು, ಅನಿರೀಕ್ಷಿತ ಸಂದೇಶ ಬರೋದು ಅಥವಾ ಬಹಳ ದಿನಗಳಿಂದ ಸಂಪರ್ಕದಲ್ಲಿಲ್ಲದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವುದು, ಇವೆಲ್ಲ ಕೂಡ ಸಂಭವಿಸ್ಬೋದು. ಆ ಸಮಯದಲ್ಲಿ ಅದನ್ನು ಸಾಮಾನ್ಯ ಘಟನೆ ಅಂತ ಅಂದ್ಕೊಳ್ಬೇಡಿ. ಅದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಒಂದು ಸಂಕೇತ ಆಗಿರಬಹುದು. ನೀವು ಕಸಿದುಕೊಂಡಿದ್ದ ಯಾವುದಾದ್ರೂ ವಸ್ತು, ಹಣ, ವ್ಯಕ್ತಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಮಾಹಿತಿ ಕೂಡ ನಿಮಗೆ ದೊರೆಯಬಹುದು. ಇನ್ನು ವೃತ್ತಿ ಮತ್ತು ಆರ್ಥಿಕ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯವರಿಗೆ ಉತ್ತಮ ಬದಲಾವಣೆಗಳ ಸೂಚನೆಗಳಿವೆ. ನೀವು ಹಿಂದೆ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ನಾಯಕತ್ವದ ಗುಣವನ್ನು ಗುರುತಿಸದವರು ಹೆಚ್ಚಾಗ್ತಾರೆ. ನಿಮ್ಮನ್ನು ಹಿಂದೆ ಕಡಿಮೆ ಮಾಡಿ ನೋಡಿದವರು ಈಗ ನಿಮ್ಮ ಯಶಸ್ಸನ್ನು ಒಪ್ಪಿಕೊಳ್ಬೇಕಾದ ಪರಿಸ್ಥಿತಿ ಬರ್ಬೋದು. ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದವರ ಪ್ರಭಾವ ಕಡಿಮೆಯಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಒಂದು ಮಾರ್ಗವೊಂದು ತೆರೆಯಬಹುದು. ಹಳೆಯ ಬಾಕಿ ಹಣ ಮರಳಿ ಬರಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಸಂಪರ್ಕಗಳಿಂದ ಲಾಭ ಸಿಗಬಹುದು. ಭೂಮಿ, ಮನೆ ಅಥವಾ ಆಸ್ತಿ ಸಂಬಂಧಿಸಿದ ವಿಚಾರದಲ್ಲಿ ಅನುಕೂಲಕರ ಬೆಳವಣಿಗೆ ಸಂಭವಿಸಬಹುದು. ಆದರೆ ಯಾವುದೇ ದಾಖಲೆಗಳನ್ನು ನೀವು ಪರಿಶೀಲಿಸಿ ಮತ್ತು ಸರಿಯಾದ ಮಾಹಿತಿ ಪಡೆದು ಮುಂದುವರಿಯಿರಿ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಜೀವನಕ್ಕೆ ಬರುವ ಆ ಬಂಗಾರದಂಥ ವ್ಯಕ್ತಿಯ ಸಲಹೆ ನಿಮ್ಮ ವೃತ್ತಿ ಮತ್ತು ರಾಶಿಯ ಆತ್ಮೀಯ ಬಂಧುಗಳೇ, ಈಗ ಮೂರನೆಯ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬಾ ಹತ್ತಿರ ಇರುವ ವ್ಯಕ್ತಿಯಾಗಿರ್ಬೋದು, ನಿಮ್ಮ ಕುಟುಂಬದ ಒಳಗೆ ಇರುವವರಾಗಿರ್ಬೋದು, ಹಳೆಯ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದ ಅನೇಕ ವೈಯಕ್ತಿಕ ವಿಚಾರಗಳನ್ನು ತಿಳಿದಿರುವ ವ್ಯಕ್ತಿಯಾಗಿರ್ಬೋದು. ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತನಾಡುವಂತೆ ಕಾಣ್ತಾರೆ. ಆದರೆ ನೀವು ಯಶಸ್ಸು ಪಡಿತಾ ಇರಬೇಕಾದಾಗ ಅವರ ವರ್ತನೆಯಲ್ಲಿ ಸಣ್ಣ ಬದಲಾವಣೆಗಳು ಕಾಣಿಸಬಹುದು. ನಿಮ್ಮ ಹಣಕಾಸಿನ ಸ್ಥಿತಿ, ಆಸ್ತಿ, ಕುಟುಂಬದ ವಿಚಾರ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅತಿಯಾಗಿ ವಿಚಾರಿಸುವ ವ್ಯಕ್ತಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇವರು ನಿಮ್ಮ ಮನೆಯ ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಬಹುದು. ಒಬ್ಬರ ಮಾತನ್ನ ಮತ್ತೊಬ್ಬರಿಗೆ ಹೇಳಬಹುದು ಅಥವಾ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ಈ ಮಾತುಗಳನ್ನು ಕೇಳಿ ಕಾರಣ ಇಲ್ಲದೆ ಯಾರನ್ನು ಕೂಡ ಅನುಮಾನಿಸುವ ಅಗತ್ಯ ಇಲ್ಲ. ಜ್ಯೋತಿಷದಲ್ಲಿ ಹೇಳುವ ಇಂತಹ ಸೂಚನೆಗಳನ್ನ ಸಾಮಾನ್ಯ ಮಾರ್ಗದರ್ಶನವಾಗಿ ಮಾತ್ರ ತೆಗೆದುಕೊಳ್ಳಿ. ನಿಜವಾಗಿ ಕೂಡ ಯಾರಾದ್ರೂ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅವರ ವರ್ತನೆಯನ್ನ ಗಮನಿಸಿ ಮತ್ತು ಅಗತ್ಯವಿದ್ರೆ ಆರೋಗ್ಯಕರ ಕಾಯ್ದುಕೊಳ್ಳಿ. ಆ ಸಂಬಂಧದ ಈಗ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ರಹಸ್ಯಗಳನ್ನ ರಕ್ಷಣೆ ಮಾಡೋದು. ನಿಮ್ಮ ಮುಂದಿನ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ ಅವುಗಳನ್ನ ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ಎರಡನೆಯದಾಗಿ, ನಿಮ್ಮ ಹಣಕಾಸಿನ ವಿಚಾರವನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಕು ಕಾಳಜಿ ವಹಿಸಿ ಎಂಬುದರಲ್ಲಿ ಜಾಗರೂಕರಾಗಿ. ಮೂರನೆಯದಾಗಿ, ಯಾರಾದ್ರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ತಕ್ಷಣ ಕೋಪದಿಂದ ಉತ್ತರಿಸಬೇಡಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಯಶಸ್ಸಿನ ಮೂಲಕವೇ ಉತ್ತರ ನೀಡಿ. ನಿಮ್ಮ ಆತ್ಮವಿಶ್ವಾಸವನ್ನ ಯಾರೊಬ್ಬರ ಮಾತಿನಿಂದಲೂ ಕೂಡ ಕಳೆದುಕೊಳ್ಬೇಡಿ. ಪ್ರತಿದಿನ ನಿಮ್ಮ ನಂಬಿಕೆಯ ದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪ್ರಾರ್ಥನೆ, ಹನುಮಾನ್ ಚಾಲೀಸ ಪಠಣ ಮಾಡೋದ್ರಿಂದ, ಈ ಎಲ್ಲಾ ಮಾಡೋದ್ರಿಂದ, ಭಕ್ತಿಯಿಂದ ಮಾಡೋದ್ರಿಂದ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ದೊರೆಯಬಹುದು. ನಿಮ್ಮನ್ನ ನೋಯಿಸೋದಿಕ್ಕೆ ಪ್ರಯತ್ನ ಮಾಡ್ತಿರೋರೊಂದಿಗೆ ಜಗಳ ಮಾಡುವ ಬದಲು ನಿಮ್ಮ ಗುರಿಯತ್ತ ಗಮನ ಕೊಡಿ. ನಿಮ್ಮ ಯಶಸ್ಸೇ ಅವರಿಗೆ ದೊಡ್ಡ ಉತ್ತರ ಆಗಿದೆ. ಒಬ್ಬರೇ ಹೊತ್ಕೊಂಡು ಕುಳಿತುಕೊಳ್ಳೋದಕ್ಕೆ ಹೋಗಬೇಡಿ. ಕರ್ಮದ ಮೇಲೆ ನಂಬಿಕೆ ಇದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಕರ್ಮದ ಫಲವನ್ನ ಪಡಿತಾರೆ ಎಂಬ ನಂಬಿಕೆಯೊಂದಿಗೆ ನೀವು
ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿರಿ. ನಿಮ್ಮ ಬಹಳ ಕುಟುಂಬದ ದಿನಗಳಿಂದ ಶಾಂತಿ, ಕಾಯುತ್ತಿದ್ದ ಹಣ ಒಂದು ಮತ್ತು ಸುದ್ದಿ ನಿಮ್ಮ ಮಾನಸಿಕ ಕಿವಿಗೆ ಬೀಳಬಹುದು. ನೆಮ್ಮದಿಯನ್ನು ಮೊದಲ ಅನಿರೀಕ್ಷಿತವಾಗಿ ಸಿಗುವ ಆದ್ಯತೆಯಾಗಿ ಒಂದು ಇಟ್ಕೊಳ್ಳಿ. ಅವಕಾಶ ನಿಮ್ಮ ಈ ರೀತಿಯ ಜೀವನದಲ್ಲಿ ವ್ಯಕ್ತಿಗಳನ್ನ ನಿಮ್ಮ ಬದಲಾಯಿಸಬಹುದು. ಜೀವನದಲ್ಲಿ ನೀವು ಆದ್ರಿಂದ ಗುರುತಿಸಿದ್ರೆ ನಿಮ್ಮ ಮುಂಬರುವ ದಿನಗಳಲ್ಲಿ ಅನುಭವವನ್ನ ನಿಮ್ಮ ಕಮೆಂಟ್ ಸುತ್ತಮುತ್ತ ಬಾಕ್ಸ್ ಅಲ್ಲಿ ನಡೆಯುವ ಹಂಚಿಕೊಳ್ಳಿ. ಈ ಘಟನೆಗಳನ್ನು ಮಾಹಿತಿ ದೇವರ ಇಷ್ಟ ಮೇಲೆ ಆಗಿದೆ ಅಂದ್ರೆ ನಂಬಿಕೆ ಒಂದು ಇಟ್ಟು ನಿಮ್ಮ ಲೈಕ್ ಮಾಡಿ ಪ್ರಯತ್ನವನ್ನು ಮತ್ತು ನಿಮ್ಮ ಮುಂದುವರಿಸಿ. ವೃಶ್ಚಿಕ ರಾಶಿಯ ಎಲ್ಲ ಸೂರ್ಯ ದೇವರ ಫ್ರೆಂಡ್ ಜೊತೆ ಕೂಡ ಆಶೀರ್ವಾದ ಈ ನಿಮ್ಮ ಮೇಲೆ ವಿಡಿಯೋವನ್ನ ಇರಲಿ. ಶೇರ್ ಎಲ್ಲರೂ ಕೂಡ ಮಾಡಿ. ಓಂ ಸೂರ್ಯಾಯ ನಮಃ ಅಂತ ಜೈ ಕಮೆಂಟ್ ಜೈ ಮಾಡಿ. ಭಾರತ್ ಮಾತೆ. ನಿಮ್ಮ ಹರಿ ಓಂ ಜೀವನದಲ್ಲಿ ತತ್ಸತ್. ಸದಾ ಸರ್ವೇಷನು ಸುಖ, ಸುಖಿನೋ ಭವಂತು. ಶಾಂತಿ, ಸಮೃದ್ಧಿ, ಐಶ್ವರ್ಯ ಮತ್ತು ಯಶಸ್ಸು ನೆಲೆಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.